ಮದ್ದೂರು ತಾಲೂಕು ಭಾರತಿನಗರದ ವಿಶ್ವೇಶ್ವರಯ್ಯ ವೃತ್ತದ ಬಳಿ ದಲಿತ ಪ್ರಗತಿಪರ ಸಂಘಟನೆಗಳ ವತಿಯಿಂದ ನಡೆದ ಭೀಮ್ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಹಿರಿಯ ದಲಿತ ಮುಖಂಡ ಸಿಎಕೆರೆ ಮೂರ್ತಿಯವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕಳೆದ 6 ವರ್ಷಗಳಿಂದೀಚೆಗೆ ದೇಶದಲ್ಲಿ ಭೀಮ್ ಕೋರೆಗಾಂವ್ ವಿಚಾರ ವಿಸ್ತಾರಗೊಳ್ಳುತ್ತಿದೆ ಎಂದು ಹೇಳಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಶೋಧನೆಯಿಂದ ಈ ಸ್ವಾಭಿಮಾನದ ನಮ್ಮ ಪೂರ್ವಿಕರ ಇತಿಹಾಸ ಬೆಳಕಿಗೆ ಬಂದಿದೆ. ನಾವು ನೀವು ಪ್ರಸ್ತುತ ಈ ಸಾಮಾಜಿಕ ಜೀವನದಲ್ಲಿ ಎಲ್ಲರಂತೆ ಬದುಕುತ್ತಿದ್ದೇವೆ ಎಂದರೆ ಅದಕ್ಕೆ ಇಂತಹ ಹೋರಾಟಗಳೇ ಕಾರಣವಾಗಿದೆ ಎಂದರು. ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಕರಡ್ಕೆರೆ ಯೋಗೇಶ್ವರ್ ಈ ಸಂದರ್ಭದಲ್ಲಿ ಮಾತನಾಡಿ, 200 ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳ ಆಡಳಿತದಲ್ಲಿ ಅಸ್ಪೃಶ್ಯರಿಗೆ ಮೂಲಭೂತ ಹಕ್ಕುಗಳು ಇರಲಿಲ್ಲ. ಅವರ ವಿರುದ್ಧ 500 ಜನರ ದಲಿತ ಸೈನಿಕರು 28,000 ಪೇಶ್ವೆಗಳ ವಿರುದ್ಧ ಯುದ್ಧ ಮಾಡಿ ಸೋಲಿಸಿ ಅಸ್ಪೃಶ್ಯರಿಗೆ ಮೂಲಭೂತ ಹಕ್ಕುಗಳನ್ನು ಕೊಡಿಸಿದರು. ಈ ಸಂದರ್ಭದಲ್ಲಿ ಕಬ್ಬಾಳಯ್ಯ, ರಘುವೆಂಕಟೇಗೌಡ, ಮುಡಿನಳ್ಳಿ ತಿಮ್ಮಯ್ಯ, ಮಡೇನಹಳ್ಳಿ ಸಿದ್ದರಾಮಯ್ಯ, ಕಾಡ್ಕೊತ್ನಳ್ಳಿ ರಾಜು, ಲೋಕೇಶ್, ಕಾರ್ಕಳಿ ಬಸವರಾಜು, ಮಣಿಕೆರೆ ಪವನ್, ಒಂಬಯ್ಯ, ಅಭಿ, ಶಶಿ, ಪುನೀತ್, ಪ್ರಸಾದ್, ಬಸವರಾಜು ಸೇರಿದಂತೆ ಹಲವರಿದ್ದರು. ಇವತ್ತು ಹೊಸ ವರ್ಷದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯ ಕೋರುತ್ತಾ, ವಿಶೇಷ ಏನಪ್ಪಾ ಅಂದ್ರೆ 200 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಪೇಶ್ವೆ ರಾಜರ ಆಡಳಿತದಲ್ಲಿ ಏನು ನಮ್ಮ ದಲಿತ ಜನಾಂಗವನ್ನ ಮುಖಕ್ಕೆ ಮಡಕೆ ಕಟ್ಕೊಂಡು ಪೊರಕೆ ಕಟ್ಕೊಂಡು ಬಹಳ ದೌರ್ಜನ್ಯದಿಂದ ನಡೆಸ್ಕೊತಿದ್ರು. ಆ ಘಟನೆ ಖಂಡಿಸಿ 500 ಜನರ ದಲಿತರ ಸೈನಿಕರ ಗುಂಪೊಂದು ಜನವರಿ 1ರ ಹಿಂದಿನ ರಾತ್ರಿ 28,000 ಪೇಶ್ವೆ ಸೈನಿಕರನ್ನ ಕೊಂದು ವಿಜಯೋತ್ಸವ ಆಚರಿಸಿ ಇದು ಮಹಾರಾಷ್ಟ್ರದಲ್ಲಿ ಕೋರೆಗಾಂವ್ ವಿಜಯೋತ್ಸವ ಅಂದ್ಬಿಟ್ಟು ಆಚರಣೆ ಮಾಡ್ತಾ ಇದ್ದಾರೆ. ಅದ್ರ ಸ್ತಂಭ ಇವತ್ತು ಅಲ್ಲಿದ್ದು ಮಹಾರಾಷ್ಟ್ರ ಸರ್ಕಾರ ಸಂಪೂರ್ಣವಾಗಿ ಅಲ್ಲಿ ರಕ್ಷಣೆ ನೀಡುತ್ತಾ ರಾಜ್ಯಾದ್ಯಂತ ದೇಶಾದ್ಯಂತ ಲಕ್ಷಾಂತರ ಜನ ಬಂದು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಜನವರಿ 1 ವಿಶೇಷ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲೇ ಇದ್ರು ಕೂಡ ಅಲ್ಲಿ ಬಂದು ಆ ಸ್ತಂಭಕ್ಕೆ ಗೌರವ ನಮನ ಸಲ್ಲಿಸ್ತಾ ಇದ್ರು. ನಾವು ಕೂಡ KM ದೊಡ್ಡಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ದಿವಸ ಭೀಮ್ ಕೋರೆಗಾಂವ್